ನಮಸ್ಕಾರ ವೀಕ್ಷಕರೇ, ರಾಜ್ಯದ ಎಲ್ಲ ಬಾಂಧವರಿಗೆ ಪ್ರವಾದಿ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ನೀವು ನೋಡ್ತಾ ಇದ್ದೀರಿ ಆಪ್ಕಿ ಆವಾಜ್ ಸುದ್ದಿವಾಹಿನಿ. 1500ನೇ ಪ್ರವಾದಿ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನದ ಅಂಗವಾಗಿ ಹಿರೇಕೆರೂರು ಪಟ್ಟಣದ ಮುಸ್ಲಿಂ ಬಾಂಧವರು ಮಾನವೀಯ ಸೇವಾ ಚಟುವಟಿಕೆಗಳನ್ನು ಕೈಗೊಂಡರು. ಪಟ್ಟಣದ ಸರ್ಕಾರಿ ಆಸ್ಪತ್ರೆ, ವಿಶೇಷ ಬುದ್ಧಿಮಾಂದ್ಯ ಮಕ್ಕಳ ಶಾಲೆ ಸೇರಿದಂತೆ ಅನೇಕ ಬೀದಿಗಳಲ್ಲಿ ಹಣ್ಣು, ಬ್ರೆಡ್ ಹಾಗೂ ತಿನಿಸುಗಳನ್ನು ಹಂಚಲಾಯಿತು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತಿ ಸದಸ್ಯ ಸನಾವುಲ್ಲಾ ಮಕಂದರ, ವರದಿಗಾರ ಅಬ್ದುಲ್ ರಶೀದ್ ಅಕ್ಕಿ, ಮುನ್ನಾ ಅಪರಂಜಿ, ರಬ್ಬಾನಿ ಖತೀಬ್, ಇಮ್ತಿಯಾಜ್ ಅಪರಂಜಿ, ಸಲೀಂ ಸವನೂರ, ಮೋಹಿತ್ ಪಠಾಣ್, ಸಾದಿಕ್ ಅಪರಂಜಿ, ದಾದಾಪೀರ್ ಮುಲ್ಲಾ, ಜಾಮಿಯಾ ಮಸೀದಿ ಓಣಿ ಯುವಕರು ಸೇರಿದಂತೆ ಹಲವಾರು ಸಮಾಜ ಸೇವಾ ಮನೋಭಾವದ ಯುವಕರು ಭಾಗವಹಿಸಿದ್ದರು. ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನದ ಅಂಗವಾಗಿ ಹಮ್ಮಿಕೊಂಡ ಈ ಕಾರ್ಯಕ್ರಮದಲ್ಲಿ ಶಾಂತಿ, ಸಹಿಷ್ಣುತೆ ಮತ್ತು ಪರಸ್ಪರ ಪ್ರೀತಿಯ ಸಂದೇಶ ಸಾರಲಾಯಿತು. ಹಿರೇಕೆರೂರು ಇಂದ ರಶೀದ್ ಅಕ್ಕಿ ಅವರ ವರದಿ. ಸಮಸ್ತ ನಾಡಿನ ಮುಸ್ಲಿಂ ಬಾಂಧವರಿಗೆ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನ ಶುಭಾಶಯಗಳು. ನಾವು ನಮ್ಮ ಹಜರತ್ ಪೈಗಂಬರ್ ಅವರ ಜನ್ಮದಿನದ ಪ್ರಯುಕ್ತ 1500ನೇ ಜನ್ಮದಿನದ ಪ್ರಯುಕ್ತ ನಾವು ಇವತ್ತು ವಿಶೇಷ ಬುದ್ಧಿಮಾಂದ್ಯ ಶಾಲೆಗೆ ಹಣ್ಣು ಹಂಪಲ ವಿತರಿಸಿದ್ದೇವೆ. ಆಮೇಲೆ ಮತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲಗಳನ್ನು ಹಂಚಿದ್ವಿ ಮತ್ತು ಬೀದಿಯಲ್ಲಿ ಹಣ್ಣು ಹಂಪಲವನ್ನು ಹಂಚಲಾಯಿತು. ನಮ್ಮ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನದ ಪ್ರಯುಕ್ತ ನಾವು ಇವತ್ತು ಹಮ್ಮಿಕೊಂಡಿದ್ವಿ. ನಮ್ಮ ಎಲ್ಲ ಮುಸ್ಲಿಂ ಬಾಂಧವರು ಮತ್ತು ಊರಿನ ನಾಗರಿಕರು ಸೇರಿ ಇದನ್ನು ಆಚರಿಸಿದ್ದೇವೆ. ईद मिलादुन नबी सबको मुबारक हो। इसमें आपस में मिलजुल कर करना बहुत अच्छा है। पैगाम हिरेकेरೂರು से बहुत अच्छा देना चाहते हैं। आइंदा साल भी इसी कोशिश में रहेंगे, इससे भी अच्छा करने की कोशिश करेंगे। ಪ್ರವಾದಿ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ 1500ನೇ ಜನ್ಮದಿನ ಅಂಗವಾಗಿ ನಾವು ಇವತ್ತು ಎಲ್ಲ ಬೀದಿಯಲ್ಲಿ ಎಲ್ಲ ಬೀದಿ ಹಾಗೂ ಸರ್ಕಾರಿ ಆಸ್ಪತ್ರೆಯಲ್ಲಿ ಮತ್ತು ವಿಶೇಷ ಬುದ್ಧಿಮಾಂದ್ಯ ಮಕ್ಕಳಿಗೆ ಭೇಟಿಯಾಗಿ ಅವರಿಗೆ ಹಣ್ಣು ಮತ್ತು ಬ್ರೆಡ್ ಎಲ್ಲ ವಿತರಣೆ ಮಾಡಿದ್ವಿ. ಎಲ್ಲರೂ ಸೇರಿ ನಾವು ಇವತ್ತು ಒಗ್ಗಟ್ಟಾಗಿ ಎಲ್ಲರೂ ಇವತ್ತು ಮಿಲಾದ್ ಅಂಗವಾಗಿ ನಮ್ಮ ಪ್ರವಾದಿಯವರ ಸಂದೇಶ ಎಲ್ಲರಿಗೆ ಮುಟ್ಟಿಸ್ಬೇಕು ಅಂತ ಹೇಳಿ ಇವತ್ತು ನಾವು ಸರ್ಕಾರಿ ಆಸ್ಪತ್ರೆಗೆ ರೋಗಿಗಳಿಗೆ ಮತ್ತು ವಿಶೇಷ ಬುದ್ಧಿಮಾಂದ್ಯ ಮಕ್ಕಳಿಗೆ ಭೇಟಿಯಾಗಿ ಅವ್ರ ಮಕ್ಕಳಿಗೆ ಬ್ರೆಡ್ ಮತ್ತು ಹಣ್ಣು ಹಂಪಲುಗಳನ್ನು ಹಂಚಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ವಿ. ನಮ್ಮ ಭಾರತ ಆಗ್ಲಿ, ನಮ್ಮ ರಾಜ್ಯಕ್ಕೆ ಒಳ್ಳೇದು ಆಗ್ಲಿ, ಶಾಂತಿ ಆಗ್ಲಿ ಮತ್ತು ಎಲ್ಲರೂ ಒಂದಾಗ್ಲಿ, ಒಗ್ಗಟ್ಟಾಗ್ಲಿ ಅಂತ ಹೇಳಿ ಅಭಿವೃದ್ಧಿಗಾಗಿ, ದೇಶಕ್ಕಾಗಿ, ರಾಜ್ಯಕ್ಕಾಗಿ ಅಭಿವೃದ್ಧಿಗಾಗಿ ವಿಶೇಷ ನಾವು ಪ್ರಾರ್ಥನೆ ಸಲ್ಲಿಸಿದ್ವಿ. ಈ ಸಂದೇಶ ನಮ್ಮ ಪೈಗಂಬರ್ ಅವರು ಇಸ್ಲಾಂ ಧರ್ಮದಲ್ಲಿ ಯಾವತ್ತು ಇಸ್ಲಾಂ ಶಾಂತಿ, ಸೌಹಾರ್ದ ಮತ್ತು ಒಂದು ಒಳ್ಳೆ ಸಂದೇಶ ಕೊಟ್ಟಿದೆ. ಅದರ ಪರವಾಗಿ ನಾವು ನಮ್ಮ ಪೈಗಂಬರ್ ಅವರ ಸಂದೇಶವನ್ನು ಎಲ್ಲರಿಗೆ ಮುಟ್ಟಿಸ್ಬೇಕಂತ ಹೇಳಿ ಇವತ್ತು ಎಲ್ಲರೂ ನಮ್ಮ ಯುವಕರಿದ್ದಾರೆ, ಮುಖಂಡರು ಹಾಗೂ ಎಲ್ಲ ಪಟ್ಟಣ ಪಂಚಾಯತಿ ಸದಸ್ಯರು, ಸನಾವುಲ್ಲಾ ಮಕಾಂದ್ರ ಹಾಗೂ ಮತ್ತು ನಮ್ಮ ಇಮ್ತಿಯಾಜ್ ಅವರು ಮತ್ತು ಎಲ್ಲ ಯುವಕರು ಸೇರಿ ಇವತ್ತು ಒಂದು ಒಳ್ಳೆ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ಎಲ್ಲರೂ ಸೇರಿ ಇವತ್ತು ರೋಗಿಗಳಿಗೆ ಹಣ್ಣು ಮತ್ತು ಬ್ರೆಡ್ ಎಲ್ಲ ವಿಶೇಷ ನಾವು ವಿತರಣೆ ಮಾಡಿ ಎಲ್ಲರಿಗೆ ನಾವು ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ವಿ. ಅಂದ್ರೆ ಇವತ್ತು ಯುವಕರು ಬೇರೆ ಬೇರೆ ದಾರಿ ತಪ್ತಾ ಇದೆ. ಅದರ ಸಂಬಂಧ ನಾವೆಲ್ಲರೂ ಒಗ್ಗಟ್ಟಾಗಿ ಇಂತ ಒಳ್ಳೆ ಕೆಲಸ ಮಾಡೋಣ, ಒಳ್ಳೆ ಸಮಾಜಕ್ಕೆ ಒಳ್ಳೆ ಹೆಸರು ಮತ್ತು ಒಳ್ಳೆ ಮೆಸೇಜ್ ಕೊಡೋಣ ಅಂತ ಹೇಳಿ ಇವತ್ತು ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ದಿನಾಚರಣೆ ಅಂಗವಾಗಿ ಎಲ್ಲರೂ ಸೇರಿ ಇವತ್ತು ಒಳ್ಳೆ ಕಾರ್ಯ ಮಾಡಿದ್ವಿ. ಎಲ್ಲರೂ ಒಗ್ಗಟ್ಟಾಗಿ ಮತ್ತು ಶಾಂತಿಯಾಗಿ ಮತ್ತು ಪ್ರೀತಿಯಿಂದ ಎಲ್ಲರೂ ಇರೋಣ. ಹಿಂದೂ ಮುಸ್ಲಿಂ ಆಗ್ಲಿ ಎಲ್ಲರೂ ಒಂದಾಗಿ ಬಾಳೋಣ. ಹಬ್ಬ ಅಂದ್ರೆ ಒಂದು ಒಳ್ಳೆ ಹಬ್ಬ ಅಂದ್ರೆ ಒಂದು ಖುಷಿಯಿಂದ ಆಚರಿಸೋದು ಮತ್ತು ಒಂದಕ್ಕೊಂದು ಅಭಿನಂದನೆ ಕೊಡೋದು. ಈ ಮೆಸೇಜ್ ನಮ್ಮ ಏನು ಪ್ರವಾದಿಯವರು ಕೊಟ್ಟಿದ್ದಾರೆ, ಅದಕ್ಕೆ ತಕ್ಕಂತೆ ನಾವು ಎಲ್ಲರೂ ಸೇರಿ ಇವತ್ತು ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ದಿನಾಚರಣೆ ಅಂಗವಾಗಿ ಎಲ್ಲ ಸೇರಿ ಒಂದು ಸಂದೇಶವನ್ನು ನಾವು ಕೊಡ್ತಾ ಇದೀವಿ. ಇವತ್ತು ಪ್ರವಾದಿ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ 1500ನೇ ಹುಟ್ಟ ಹಬ್ಬ ಅಂಗವಾಗಿ ಎಲ್ಲರಿಗೆ ಶುಭಾಶಯ ಕೊಡ್ತಾ ಇದೀವಿ. ಎಲ್ಲರಿಗೆ ಶುಭಾಶಯಗಳು.